चुभती ये मौसम मन मेरा ललचाए झीलों में बह जाए I feel awesome I feel alive alive is awesome feel alive is awesome जिंदा दिल ताजगी सिंथॉल लाइन के साथ Alive is awesome। ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಅನಂತಕುಮಾರ್ ಹೆಗಡೆ ಅವರು ಅನೇಕ ದಶಕಗಳಿಂದ ಒಟ್ಟಾಗಿ ನಮ್ಮ ಸಾರ್ವಜನಿಕ ಜೀವನವನ್ನು ನಾವು ನಡೆಸಿದಂಥವ್ರು, ನಮ್ಮ ರಾಜಕೀಯ ಜೀವನವನ್ನು ನಾವು ನಡೆಸಿದಂಥವ್ರು. ನಾವೆಲ್ಲರೂ ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದಂಥವ್ರು. ಅನಂತಕುಮಾರ್ ಹೆಗಡೆ ಅವರು ಕೇಂದ್ರ ಸಚಿವರಾಗಿ ನಿರಂತರವಾಗಿ ಸಂಸದರಾಗಿ ಅವರು ಅನೇಕ ಅಭಿವೃದ್ಧಿ ಕೆಲಸವನ್ನು ದೇಶದಲ್ಲಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅವರದೇ ಆದಂತಹ ವಿಶೇಷವಾದಂತಹ ಕಲ್ಪನೆ ಏನಿದೆ, ಅವ್ರ ಜೊತೆಯಲ್ಲಿ ನಾನು ಮಾತನಾಡಿ ಅವರ ಸಲಹೆ ಸೂಚನೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನೀತಿ ನಿರೂಪಣೆಯ ವಿಷಯಕ್ಕೆ ನಾನು ಅವರ ಸಲಹೆ ಸೂಚನೆ ಸಹಕಾರವನ್ನು ನಾನು ಪಡಿತೇನೆ ಮಾಡಿ ನಾವು ನಮ್ಮ ಕ್ಷೇತ್ರದಲ್ಲಿ ಒಂದು ದಾಖಲೆಯ ಮತದಿಂದ ಗೆಲ್ಲೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾನು ನನ್ನ ಸಾರ್ವಜನಿಕ ಜೀವನವೇ ಸುಮಾರು 40 ವರ್ಷಕ್ಕಿಂತ ಹೆಚ್ಚಿಂದಿದೆ. ಶಾಸಕನಾಗಿ, ಮಂತ್ರಿಯಾಗಿ, ಸಭಾಧ್ಯಕ್ಷನಾಗಿ ಕಳೆದ 30 ವರ್ಷದಿಂದ ನಾನು ಜನತೆ ಎದುರುಗಡೆಯಲ್ಲಿದ್ದೇನೆ. ಹಾಗಾಗಿ ನನ್ನ ಬಗ್ಗೆ ಜನತೆಗೂ ಸ್ಪಷ್ಟ ಇದೆ. ನಾನು ಮಾಡಬೇಕಂತ ಜವಾಬ್ದಾರಿಯ ಅರಿವು ನನಗೂ ಇದೆ. ರಾಜ್ಯ ಮಟ್ಟದಲ್ಲಿ ಇದುವರೆಗೆ ಕೆಲಸ ಮಾಡ್ತಾ ಇದ್ದೆ. ಮುಂದಿನ ದಿನದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರ ಮಾರ್ಗದರ್ಶನ, ಸಲಹೆ ಸೂಚನೆಯನ್ನು ಪಡೆದು ದೇಶ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ನಾನು ಅವರಿಂದ ಮಾರ್ಗದರ್ಶನ ಪಡೆದು ಸಲಹೆ. ಇಲ್ಲಿ ಯಾವ ಪಕ್ಷ ಯಾವ ಅಭ್ಯರ್ಥಿಯನ್ನು ನಿಲ್ಲಿಸಿದೆ ಅನ್ನೋದು ಅಷ್ಟೇ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಕಾಂಗ್ರೆಸ್ಸಿನ ಬಗ್ಗೆ ಜನತೆಗೆ ವಿಶ್ವಾಸ ಇಲ್ಲದೆ ಇರುವಾಗ ಕಾಂಗ್ರೆಸ್ಸನ್ನೇ ತಿರಸ್ಕರಿಸಬೇಕು ಅಂತ ರಾಜ್ಯದ ಜನ ಬಯಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ ಯಾರು ನಿಂತಿದ್ದಿದ್ರು ಅವರ ಸೋಲು ನಿಶ್ಚಿತ. ಈಗಾಗಲೇ ಸಿದ್ದರಾಮಯ್ಯನವರ ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ಜನತೆಯಲ್ಲಿ ಭ್ರಮ ನಿರಸನವನ್ನು ಉಂಟು ಮಾಡಿದೆ. ಅವರ ಯಾವ ಗ್ಯಾರಂಟಿಯೂ ಅದು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ದೊರಕ್ತಾ ಇಲ್ಲ. ಕಾಲಕ್ಕೆ ಅದರ ಫಲ ದೊರಕ್ತಾ ಇಲ್ಲ. ಅಭಿವೃದ್ಧಿ ಕೆಲಸ ಶೂನ್ಯ. ಆಡಳಿತದಲ್ಲಿ ಭ್ರಷ್ಟಾಚಾರ ಇದೆ, ಆಡಳಿತದಲ್ಲಿ ವಿಳಂಬ ನೀತಿ ಇದೆ. ಹಾಗಾಗಿ ಕಾಂಗ್ರೆಸ್ನಿಂದ ಒಳ್ಳೇದಾಗೋದಿಲ್ಲ ಅನ್ನೋದು ಜನತೆಗೆ ಗೊತ್ತಿದೆ. ಜನ ಕಾಂಗ್ರೆಸ್ ಅನ್ನ ತಿರಸ್ಕರಿಸಿ ಬಿಜೆಪಿಯನ್ನ ನಿಶ್ಚಿತವಾಗಿ ಈ ದೇಶದಲ್ಲಿಯೂ 400ಕ್ಕಿಂತ ಹೆಚ್ಚು ಸ್ಥಾನದಿಂದ ಆರಿಸ್ತಾರೆ ಮತ್ತು ಕರ್ನಾಟಕದಲ್ಲಿಯೂ 28ಕ್ಕೆ 28 ಸ್ಥಾನವನ್ನು ನಾವು ಗೆಲ್ತೇವೆ.